ಸುಮಿತ್ರಾ ಕಟಗೇರಿ, ಬಿಜಾಪುರದಿಂದ ಬಂದದ್ದು. ನಾನು 2011 ಬಂದದ್ದು. ಕಾಲಿಗೆ ಬಾವು ಎಡಕಿನ ಕಾಲಿಗೆ ಬಾವು ಬಂದಿತ್ತು. ನಡ್ಲಿಕ್ಕೆ ಆಗ್ತಿದ್ದಿಲ್ಲ. ಆಟೋದಾಗೆ ಎತ್ಕೊಂಡು ಕೂಡಿಸ್ತಿದ್ರು. ಆಮೇಲೆ 2-4 ಹೆಜ್ಜೆ ನಡಿಬೇಕಾದ್ರೆ ಆಗ್ತಿದ್ದಿಲ್ಲ. ಆಯ್ತು ಊಟನೂ ಸರಿ ಹೋಗ್ತಿದ್ದಿಲ್ಲ. ಅಷ್ಟೇ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಿದ್ದೆ. ನೋಡ್ರಿ ಕಾಲು ನೋವು, ಎಡಕಿನ ಕಾಲು ಬಾವು ಬಂದಿತ್ತು. ಆಯ್ತು ಪಾದಲ್ಲೇ ಬಾವು ಬಂದಿತ್ತು. ಆಮೇಲೆ ಇವತ್ತು ಕೈಯೇನೋ ಒಂದ್ ಸ್ವಲ್ಪ ಹಿಂಗ ಸ್ವಲ್ಪ ಇದು ಏನ್ ಸಂಧಿ ಒಟ್ಟು ಹಿಂಗ ಒಟ್ಟು ಏನು ಮಾಡ್ಲಕ್ಕ ಬರ್ತಿತ್ತಿಲ್ಲ, ಕೆಲಸ ಮಾಡ್ಲಕ್ ಬರ್ತಿತ್ತಿಲ್ಲ. ಇವು ಏನಂತಾವ ಭುಜ, ಕುತ್ತಿಗೆ, ಸೊಂಟ ನೋವು, ಒಟ್ಟು ನಡ್ಲಿಕ್ಕೆ ಆಗ್ತಿತ್ತಿಲ್ಲ ಅಂತ ತಿಳ್ಕೊರು. ಅಷ್ಟು ನೋವು ಅಂದ್ರೆ ಅಷ್ಟು ನೋವಿತ್ತು. ಆಯ್ತು ಜ್ವರನೂ ಸ್ವಲ್ಪ ಸ್ವಲ್ಪ ಬರ್ತಿತ್ತು. ಆಮೇಲೆ ಊಟನೂ ಸೇರ್ತಿತ್ತಿಲ್ಲ. ಕೈ ಬೆರಳುಗಳು, ಕಾಲಿನ ಬೆರಳುಗಳು, ಮತ್ತು ಆನಿಸುವುದಕ್ಕೆ ಬಟ್ಟೆಗಾಗಿದ್ದು ಹೆಬ್ಬಟ್ಟಿಗೆ. ಆಮೇಲೆ ಕುತ್ತಿಗೆ ನೋವು, ಭುಜ ನೋವು, ಕುತ್ತಿಗೆ ನೋವು ಅಂದ್ರೆ ಬಾವು ಬಂದಿತ್ತು. ಮಂಡಿ ನೋವು, ಇಷ್ಟೆಲ್ಲ ಆಗಿತ್ತು. ಸೊಂಟ ನೋವು, ಎಲ್ಲ ಥರದಿಂದ ಒಂದು ನೋವು ಬಂದಿತ್ತು. ಈಗ 2 ವರ್ಷದಿಂದ ಬಾವು ಬರ್ಲಿಕತ್ತಿತ್ತು. ಎಲ್ಲ ನನಗೆ ಸ್ವಲ್ಪ ಐತ್ರಿ, ಫೋಟೋ ತೆಗಿಸಿದೆವು, ಅಲ್ಲದ್ರಾಗ ಹೊಂಡ್ಲಿಲ್ಲ ಅಂದು ಅಲ್ಲೇ ಇದು ಡಾಕ್ಟ್ರ್ ಕಡೆ ತೋರ್ಸಂಗ ಔಷಧ ಗುಳಿಗೆ ತೊಗೊಂಡೆ. ಮತ್ತು ಗುಳಿಗೆ ಯಾವಾಗಲೂ ಮಾತ್ರೆ ತೊಳ್ಕೊತೇ ಇದ್ದು ಆ ಕಾಲೆಲ್ಲ ಜಮಾಗಡ್ತು. ಜಮಾಗಟ್ಟದ ಮೇಲೆ ಪಾದ ಎಲ್ಲ ಪೂರ್ತಿ ಕೈ ಕಾಲೆಲ್ಲ ಒಂದು ಸ್ವಲ್ಪ ನಿತ್ರಾಣ ಆಗಿಬಿಡ್ತು. ಒಟ್ಟು ನಿಂದ್ಲಕ್ಕೆ, ಅಡುಗೆ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಹೊರಗಿನ ಮಂದೆಲ್ಲ ಏನಾಗ್ತಿತ್ತು, ಈಗೇನು ಉಳಿತಾಳ, ಈಗೇನು ಪಾದೆಲ್ಲ ಕಪ್ಪಾಗೈತಿ, ಕೈಯೆಲ್ಲ ಇದು ಒಟ್ಟು ಇದು ನಡಲಿಕ್ಕೆ ಆಗಲ್ಲ ಅಂತ ಹಿಂಗೆ ಎಲ್ಲರೂ ಜನ ಆಗ್ತಿದ್ರಿ ಸರ್. ಜ್ವರನೂ ಬರ್ತಿತ್ತು. ಊಟ ಅಂತರೂ ನಾನು ಕೋಳಿ ಹಂಗೆ ತಿತ್ತದಲ್ಲ ನಮ್ಮನ್ನ ತಿಂತಿದ್ದೆ ನಾನು. ಒಟ್ಟ ಊಟನೇ ಸೇರ್ತಿದ್ದಿಲ್ಲ ಅಷ್ಟು. ನನ್ನ ಮನೆಯೊಳಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಆಮೇಲೆ ನಿದ್ರೆ ಮಾಡಬೇಕಂದ್ರೂ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ. ನೋವು ಅಂದ್ರೆ ಅಷ್ಟು ಜಾಸ್ತಿ ಅಂದ್ರೆ ಅಷ್ಟು ಇರ್ತಿತ್ತು. ಆಮೇಲೆ ರಾತ್ರಿ ಯಾವಾಗಲೂ ಒಂದು ಸ್ವಲ್ಪ ನೋವು ಬರೋದ್ರಿಂದ ಒಂದು ಅಳೋದು ಮಾಡೋದು ಅಷ್ಟೇ ಇರ್ತಿ. ಯಾರು ಯಾಕೆ ಅಳ್ತಿ ಅಂತ ಮನ್ಯಾಗ ಕೇಳ್ತಿದ್ರು. ಅಳಬಾರ್ದಂತ ಅಷ್ಟು ಹೇಳ್ತಿದ್ರು ಅವರು. ಅಳ್ಕೋತೆ ಅಳೋದಿಲ್ಲ, ಕೆಲಸ ಮಾಡ್ಬೇಕಂತ ಹೇಳ್ತಿದ್ರು. ಅಂದರೂ ನಮ್ಮ ಇದೇ ನಾನು ಆಯುರ್ವೇದ ಆಸ್ಪತ್ರೆಗೆ ಕುಶಾಲನಗರಕ್ಕೆ ಬಂದು ಎಲ್ಲ ಒಂದು 21 ದಿನದಾಗ ಎಲ್ಲ ಸರ್ ನನಗೆ ನಡೆಯುವಂಗೆ ಎಲ್ಲ ಮಾಡಿದ್ರು. ನಾನು ಪೈಲೆ ಕಾರ್ನ ಬಂದಿದ್ದೆ, ಆದರೂ ನನ್ನ ನಡ್ಕೋತ ಮನೆಗೆ ಹೋಗಿದೆ. ಎಲ್ಲ ಥರದಿಂದ ವ್ಯವಸ್ಥೆ ಮಾಡಿ ನಡೆಸಿ ಹಚ್ಕೊಟ್ಟಿದ್ದು ಸರು. ನಾನು ಒಂದು ವರ್ಷಿಗೆ ಬಂದು ಹೋಗ್ತೀನೋ, ಎಲ್ಲ ಆರಾಮಿದ್ದೀನಿ ನಾನು. ಯಾವುದೂ ಕೊರತೆ ಇಲ್ಲ ನನಗೀಗ. ನಾನು ಕಾರ್ನಲ್ಲಿ ಬಂದು ಎತ್ಕೊಂಡು ಕಿಸಿಂದ ಆಸ್ಪತ್ರೆಗೆ ಎತ್ಕೊಂಡು ಬಂದರು. ಎತ್ಕೊಂಡು ಬಂದ ಕಿಸಿಂದ ಎಲ್ಲ ನಡೆಸಿ ಮಾಡಿ ಸರ್ ಹಚ್ಕೊಟ್ಟಿದ್ರು. ನಾವು ಯೋಗಕ್ಷೇಮದಲ್ಲಿ ಪಂಚಕರ್ಮ, ಮಸಾಜು, ಆಮೇಲೆ ವ್ಯಾಯಾಮ, ಅಗ್ನಿಕರ್ಮ ಔಷಧನೂ ತೊಗೊಂಡಿನೋ, 6 ಪತ್ತೆ ಮಾಡಿನೋ. ಮನೆಯೊಳಗೂ ಮತ್ತು ಅಗ್ನಿ ಎಲ್ಲ ಮಸಾಜ್ ಮಾಡ್ಕೊಂಡು ನಾನು ಮನೆಯೊಳಗೂ ಮಾಡ್ಕೊಂಡಿನೋ. ಅಂದು ಗುಣ ಆಗಿನ 6 ತಿಂಗಳದಾಗ ಎಲ್ಲ ಅಗದಿ ಎಲ್ಲಿ ಬೇಕಾದ್ರೆ ಮತ್ತು ಶ್ರೀಶೈಲಕ್ಕೆ ಹೋಗಿ ನಡ್ಕೋತನೂ ಬಂದಿನೋ. ವಿಜಯಪುರ ಒಳಗೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅಲ್ಲಿ ನಾನು ಎಲ್ಲರೂ ಹಿಂದೆ ಏನು ಮಾತಾಡೋದು, ಈಕೇನು ಬದುಕಂಗಿಲ್ಲ, ಇದಕ್ಕೇನು ಬದುಕಂಗಿಲ್ಲ ಅಂತೇಳಿ ಇದೇ ಮಾತಾಡ್ತಿದ್ರು. ಆಮೇಲೆ ನಾನು ಮಿರಾಜಕ್ಕೆ ಹೋಗಿ ಬಂದೆ. ಮಿರಾಜಕ್ಕೆ ಅಲ್ಲಿ ಡಾಕ್ಟ್ರು ಅಲ್ಲಿ ಪುಣಾಕ್ ಹೋಗ್ರಿ ಅಂತ ಹೇಳಿದ್ರು. ಇಲ್ಲಿ ಬೇಡ, ಪುಣಾಕ್ ಹೋಗ್ರಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮಗನ ಫ್ರೆಂಡ್ ಹೇಳ್ದ, ಕುಶಾಲನಗರಕ್ಕೆ ಹೋಗ್ರಿ, ಅಲ್ಲಿದಿಂದ ಅಲ್ಲಿ ಡಾಕ್ಟ್ರ್ ಅದಾರ, ಅಲ್ಲಿ ತೋರಿಸ್ರಿ ಅಂತ ಹೇಳಿದ್ರು. ಅಲ್ಲಿ ನಾನು ಕಾರ್ನ ಬಂದು ಎತ್ಕೊಂಡು ಒಳಗೆ ಯೋಗಕ್ಷೇಮದಲ್ಲಿ ಬಂದು ಒಂದು 8 ದಿನದಾಗ ಒಂದು ಕಾಲು ಬಾವು ಅಂದದು, ಒಂದು ಸ್ವಲ್ಪ ನಡೆಯೋದನ್ನು, ಒಂದು ಸ್ವಲ್ಪ ಊಟ, ನಿದ್ದೆ ಎಲ್ಲ ಮಾಡ್ಕೋತ ಹಂಗೆ ಒಂದು ಸ್ವಲ್ಪ ತೆಗೆಯೋದನ್ನು ಎಲ್ಲ ಮಾಡ್ಕೋತ 21 ದಿನದಾಗ ನಾನು ಅಗದಿ ಬಸ್ ಹತ್ತಿ ಹೋಗಿನೋ. ನೋಡ್ರಿ ನಾನು ನಡೆಯಲಿಕ್ಕೆ ಬಾವು ಬಂದಿತ್ತು, ಕಾಲು ನಡಿಲಿಕ್ಕೆ ಆಗ್ತಿದ್ದಿಲ್ಲ. ಒಂದು ಬರ್ತಾ ಒಂದು 4 ದಿವ್ಸಕ್ಕೆ ಹಂಗೆ ಸ್ವಲ್ಪ ಇದು ಮಾಡ್ಕೋತ ಬಾವು ಕಮ್ಮಿ ಆಯಿತು. ಬಾವು ಕಮ್ಮಿ ಆದ್ಮೇಲೆ ಸ್ವಲ್ಪ ನಡ್ಕೋತ ಬಂದೆ. 4 ಹೆಜ್ಜೆ ಹಿಂಗೆ ಬರ್ತೀವಿ, ಹಂಗೆ ಪೂರ್ತಿ ಇದು ಆಗ್ತಿತ್ತಲ್ಲ, ಕವರ್ ಆಗ್ತಿತ್ತಿಲ್ಲ. ಸ್ವಲ್ಪ ನಡ್ಕೋತ ಬಂದು ಊಟನೂ ಸರಿ ಊಟನೂ ಆಗ್ತಿತ್ತಿಲ್ಲ, ಸರಿ ಆಗಲ್ಲ ಸ್ವಲ್ಪ. ಆಮೇಲೆ ಎಲ್ಲ ಒಂದು 8 ದಿನದ 10 ದಿನದಾಗ ಒಂದು ಸ್ವಲ್ಪ ಅದು ಸರಿ ಆಯ್ತು. ನಡ್ಕೋತ ಬಂದು ಹಂಗೆ ಒಂದು ಸ್ವಲ್ಪ ಆಟೋದಾಗ ಕೂತು ಮಾಡಿ ಹೋಗೋದು ಬರೋದು ಮಾಡ್ಲಿಕತ್ತೆ. 4 ದಿನಕ್ಕೆ ಸ್ಟೆಪ್ ಹತ್ತಿ ಏರೋದು ಮಾಡೋದು, ಆರೋಗ್ಯ ಸರಿ ಆಯ್ತು ಅಂತ ನಾನು ವರ್ಷ ಬಂದು ಚಿಕಿತ್ಸೆ ತೊಗೊಂಡು ಹೋಗ್ತೀನಿ. ಆಗ ನನಗೇನು ನಡಿಲಿಕ್ಕೆ ಏನೂ ಆಗ್ತಿತ್ತಿಲ್ಲ. ಆಸ್ಪತ್ರೆಗೆ ಬಂದ ಮೇಲೆ ಊಟ, ನಿದ್ದೆ ಸರಿಯಾಗಿ ಒಂದು ಸ್ವಲ್ಪ ಸರು ಎಲ್ಲ ಇದು ಮಾಡಿದ್ಮೇಲೆ ವ್ಯವಸ್ಥೆನೂ ಒಂದು ಸ್ವಲ್ಪ ಮಾತ್ರೆ ಇವೆಲ್ಲ ಕೊಟ್ಟ ಮೇಲೆ ಊಟ, ನಿದ್ರೆ ಸರಿಯಾಗಿ ಮಾಡ್ಲಿಕತ್ತೆ. ಆಮೇಲೆ ಮುಂದೆ ಗೋಡೆ ಹಿಡಿದು ನಿಧಾನವಾಗಿ ಸ್ವಲ್ಪ ನಡಿಲಿಕತ್ತೆ. ಆಮೇಲೆ
ವಾಕಿಂಗ್‌ನು ಮುಂದೆ ಒಂದು 4 ದಿನ ಬಿಟ್ಟು ಮುಂದೆ ನಿಧಾನವಾಗಿ ವಾಕಿಂಗ್‌ನು ಮಾಡ್ಲಿಕತ್ತೆ. ಮುಂದೆ 4 ದಿನ ಬಿಟ್ಟು ಸ್ಟೆಪ್ ಹತ್ತಿ ಏರೋದು, ಇಳಿಯೋದು ಎಲ್ಲ ಮಾಡ್ಲಿಕತ್ತೆ. ಆಮೇಲೆ ಮುಂದೆ ಒಂದು 2 ದಿನದಾಗ ಊರಿಗೆ ಬಿಜಾಪುರಕ್ಕೆ ಹೋಗಂತ ಹೇಳಿದ್ರು. ನಾವು ಮುಂದೆ 4 ದಿವಸ ನಿಂತು ಮತ್ತೆ ಹೆಂಗೆ ವಿಚಾರಣೆ ಮಾಡಿಕೊಂಡು ಸರಲ್ಲಿ ಕೇಳ್ಕೊಂಡು ಆರೋಗ್ಯ ಸರಿ ಆಯ್ತಂದು. ಯೋಗಕ್ಷೇಮ ಆಸ್ಪತ್ರೆಯಲ್ಲಿ ನಾ ಬಂದ ಮೇಲೆ ಸರ್ ಒಳ್ಳೆ ಡಾಕ್ಟ್ರು. ನಾನು ಅವ್ರಿಗೆ ಭೇಟಿ ಆದೆ. ಭೇಟಿ ಆದಮೇಲೆ ಅವರು ಹೆಂಗೆ ರೋಗಿಗಳಿಗೆ ಹೇಗೆ ನೋಡ್ತಾರಂದ್ರೆ ಮಕ್ಕಳಿಗೆ ಅಳು ಮುಂದಾಗ ಹೆಂಗೆ ಸಮಾಧಾನ ಮಾಡ್ತಾರಲ್ಲ, ಆ ನಮೂನೆ ಒಳ್ಳೆ ಡಾಕ್ಟ್ರು. ಅವರು ಅವರು ಎಷ್ಟೇ ಸಮಾಧಾನ ಅಂದ್ರೆ ಅಗದಿ ಸಮಾಧಾನ. ರೋಗಿಗಳು ಏನು ಎಷ್ಟೇ ಅಳ್ಕೋತ ಬರ್ತಾರೆ, ಆಮೇಲೆ ನಕ್ಕೋತ ಹೋಗ್ತಾರೆ. ಅಂಥ ಡಾಕ್ಟ್ರು ಒಳ್ಳೆ ಡಾಕ್ಟ್ರು. ಅವರಿಗೆ ಧನ್ವಂತರಿ ವೈದ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಗುವಿಗೆ ತಾಯಿ ತಾಯಿ ಹೇಗೆ ನೋಡ್ಕೊತಾಳೆ ಹಾಗೆ ಡಾಕ್ಟ್ರುನು ಅದೇ ಥರನೇ ವಿನಯದಿಂದ ಅಗದಿ ಇದರಿಂದ ಸಮಾಧಾನದಿಂದ ನೋಡ್ತಾರೆ. ಯಾವುದೂ ಹಿಂಗೆ ನಾನು ಬೇರೆಯವ್ರ ಥರ ಹಿಂಗೆ ಮಾಡಲ್ಲ, ಫ್ಯಾಮಿಲಿ ಥರನೇ ನೋಡ್ತಾರೆ. ನೋಡಿ ಆರೋಗ್ಯ ಮಾಡಿ ಸರಿಯಾಗಿ ಕಳಿಸ್ತಾರೆ. ನಮ್ಮ ಊರಲ್ಲಿ ನಾನು ಬದುಕಿ ಉಳಿಯೋದೇ ಕಷ್ಟ ಅಂತೇಳಿ ಎಲ್ಲರೂ ಜನ ಮಾತಾಡ್ತಿದ್ರು. ಆಮೇಲೆ ನಾನು ಕುಶಾಲನಗರ ಅಂತೇಳಿ ನಮ್ಮ ಮಗನ ಫ್ರೆಂಡ್ ಹೇಳ್ದ. ಆಮೇಲೆ ಕುಶಾಲನಗರಕ್ಕೆ ಬಂದಮೇಲೆ ಸರ್ ಧೈರ್ಯ ಹೇಳಿದ್ರು. ಧೈರ್ಯ ಹೇಳಿ ನನಗೆಲ್ಲ ಚಿಕಿತ್ಸೆ ಎಲ್ಲ ಮಾಡಿದ್ರು. ಮಾಡಿದ್ಮೇಲೆ ನಾನು ಈಗ 2011ರಲ್ಲಿ ಬಂದು ಈಗ 14 ವರ್ಷ ನಡೀತು. ಈಗ ನಾನು ವರ್ಷ ಬಂದು ಅವರು ಪಂಚಕರ್ಮಲಿ ಎಣ್ಣೆಯಲ್ಲಿ ಮಸಾಜ್ ಎಲ್ಲ ಥರ ಮಾಡಿ ಇವರು ನನಗೆ ಆರಾಮ ಮಾಡಿ ಹಚ್ಕೊಡ್ತಾರೆ. ಇನ್ನು ನಾನು ಬದುಕಿದ್ದೆ ಅವ್ರಿಂದ ನಾನು ಇಷ್ಟು ವರ್ಷ ಬದುಕಿದ್ದು. ಯೋಗಕ್ಷೇಮ ಆಸ್ಪತ್ರೆಯಲ್ಲಿ ಲತಾ ಅವರು ಮಸಾಜ್ ಮಾಡೋದನ್ನು ಯಾವುದೇ ಅಲ್ಲಿ ರಾಣಿ ಹೌದು ಎಲ್ಲರೂ ಅಗದಿ ಫೇಮಸ್ ಅವ್ರು ಲತಾ ಅವರು. ಆಮೇಲೆ ರಾಣಿಯವರು ಊಟದ ವ್ಯವಸ್ಥೆ ಊಟನೂ ಟೈಮ್ ಸರಿ ಬಿಸಿ ಊಟ ಎಲ್ಲನೂ 3 ಹೊತ್ತು ಮಾಡ್ತಾರೆ. ಚೇಂಜ್ ಟೀ ಕೊಡೋದನ್ನು ಎಲ್ಲರಿಗೆ ಎಷ್ಟೇ ಪೇಷಂಟ್ ಬರಲಿಂದ ಅಷ್ಟರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಯಾವುದೂ ಅಸ್ತವ್ಯಸ್ತ ಏನೂ ಮಾಡೋಂಗಿಲ್ಲ. ಆಮೇಲೆ ಇಂದೋರ್ನು ಅವ್ರನ್ನೂ ಏನೇ ಅಲ್ಲಿ ಔಷಧ ಮಾತ್ರೆ ಏನೇ ಕಳಿಸೋದಲ್ಲ ಅವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾವುದೂ ಇಲ್ಲದಂಗಿಲ್ಲ. ಒಳ್ಳೆ ಸಿಬ್ಬಂದಿಗಳು, ಒಳ್ಳೆ ಡಾಕ್ಟ್ರು. ಮೇಡಮ್ ಅವ್ರನ್ನು ಯಾವಾಗ್ಲೂ ಹೇಳ್ತಾರೆ, ಅವರು ಒಳ್ಳೆ ಮೇಡಮ. ಎಷ್ಟೋ ಜನ ಬಂದಿತ್ತು. ಅವರಿಗೂ ಲಕ್ವಾ ಹಣ್ಣು ಅಥವಾ ಕಾಲ್ಬಾವ್ ಹಣ್ಣು ಇದು ಎಲ್ಲ ಥರ ಹಿಂಗೆ ಸೋರೆಸ್ ಎಲ್ಲ ಥರದಿಂದನೂ ಆರೋಗ್ಯದಿಂದ ಅವರಿಗೆ ಮಾಡಿ ಕಳಿಸೋರು. ಅಷ್ಟು ಸೀರಿಯಸ್ ಇದ್ರೂ ಅವರು ರೋಗಿಗಳಿಗೆ ಅದು ಸಮಾಧಾನದಿಂದ ಧೈರ್ಯ ಹೇಳಿ ಮಾಡಿ ಎಲ್ಲ ಮಾಡೋದು ಸರ್ ಸರಿ. ಯೋಗಕ್ಷೇಮದ ಶ್ಯಾಮ್ ಪ್ರಸಾದ್ ಡಾಕ್ಟರಿಗೆ ಮೇಡಮ್ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಹೃದಯಪೂರ್ವಕದ ಧನ್ಯವಾದಗಳು.